ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನು ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ. ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೋನ್ ಸಿಕ್ಕೇ ಸಿಗುತ್ತೆ. ಈವನ್ ಇಲ್ಲಿ ಸ್ಟೂಡೆಂಟ್ ಮತ್ತು ಹೌಸ್ ವೈಫ್ ಮತ್ತು ನೀವು ಏನೇ ಆಗಿದ್ರು, ನೀವು ಅನ್ಎಂಪ್ಲಾಯ್ ಆಗಿದ್ದರೂ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಸಾಲ ಸಿಗುತ್ತೆ. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಸಾಲ ತಗೋಬೋದು, ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿಯಾಗಿ ಬರುತ್ತೆ, ಸೊ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಟೆನ್ಯೂರ್ ಎಷ್ಟಿರುತ್ತೆ, ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ನೋಡಿ, ಹಾಗೆ ನೋಡೋದಾದರೆ ಪ್ಲೇಸ್ಟೋರಲ್ಲಿ ತುಂಬ ಅಪ್ಲಿಕೇಶನ್ಸ್ಗಳಿದ್ದಾವೆ. ಬಟ್ ಎಲ್ಲ ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೋಬಾರ್ದು ಗೈಸ್. ಏಕೆಂತಂದರೆ ಅಲ್ಲಿ ಕ್ರೆಡಿಟ್ ಸ್ಕೋರ್ ಹ್ಯಾಂಪರ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಒಂದು ಲೋನ್ ಅನ್ನೋದು ಸೇಫ್ ಆಗಿರಲ್ಲ. ಓಕೆ, ಎಲ್ಲ ಅಪ್ಲಿಕೇಶನ್ಸಲ್ಲಿ ಒಂದೊಂದು ಅಪ್ಲಿಕೇಶನ್ಸಲ್ಲಿ ತುಂಬ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ನೀವು ನೋಡ್ಕೊಂಬಿಟ್ಟು ನಿಮಗೆ ಯಾವ ಒಂದು ಅಪ್ಲಿಕೇಶನು ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಕೊಡ್ತಾ ಇದೆಯೋ ಅದೇ ಒಂದು ಅಪ್ಲಿಕೇಶನ್ಸಲ್ಲಿ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಸೊ ನಾನು ಹೇಳುವಂಥ ಅಪ್ಲಿಕೇಶನ್ ಬಂದ್ಬಿಟ್ಟು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಾಲನ ಸಿಗ್ತಾ ಇದೆ. ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನಿಮಗೆ ಕ್ಯಾಶ್ ಲೋನ್ ಸಿಗುತ್ತೆ. ಆ್ಯಂಡ್ 30,000 ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ನಿಮಗೆ ಸಿಗುತ್ತೆ. ಸೊ ನಾನು ಆಲ್ರೆಡಿ ಈ ಒಂದು ವಿಡಿಯೋ ಮೇಲೆ ಡೀಟೇಲ್ ಆಗಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈ ಒಂದು ವಿಡಿಯೋ ಆದಮೇಲೆ ಅದನ್ನು ನೋಡ್ಕೋಬೋದು. ಇಲ್ಲಿ ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಬಿಡೋಣ. ಅದು ನನ್ನ ಒಂದು ಫೇವ್ರೇಟ್ ಅಪ್ಲಿಕೇಶನ್ ಆಗಿರುತ್ತೆ. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್ ಅಂತ. ಓಕೆನಾ. ಸೊ ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ 4.5 ಸ್ಟಾರ್ ರೇಟಿಂಗ್ ಇದೆ. 5 ಕೋಟಿಗೂ ಹೆಚ್ಚು ಜನ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಪ್ಲಿಕೇಶನನ್ನು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ ಗೈಸ್. ಸೊ 5 ಲಕ್ಷಕ್ಕೂ ಹೆಚ್ಚು ಲೋನನ್ನು ಅಪ್ಲಿಕೇಶನು ಪ್ರೊವೈಡ್ ಮಾಡ್ತಾ ಇದೆ. ಸೊ ಫಸ್ಟು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನನ್ನು ಮಾಡ್ಕೊಳ್ಳಿ ಗೈಸ್, ಸರಿನಾ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಕ್ಯಾಶ್ ಲೋನು 5,000ರಿಂದ 2 ಲಕ್ಷ ರೂಪಾಯಿವರೆಗೆ ಸಿಗ್ತಾ ಇದೆ ನಮಗೆ. 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಲೆವೆಲ್ ಅಪ್ ಲೋನ್ ನೋಡ್ಬಿಟ್ಟು 1,000ರಿಂದ 30,000 ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಕೂಡ ಕೊಡ್ತಾ ಇದ್ದಾರೆ. 6 ತಿಂಗಳವರೆಗೆ ಇಲ್ಲಿ ಈ ಒಂದು ಲೋನ್ ನಮಗೆ ಸಿಗ್ತಾ ಇದೆ. ಸೊ ಇನ್ಸ್ಟಂಟ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಂತಂದರೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಸಾಕು. ನೀವು ಈಸಿಲಿ ಇಲ್ಲಿ KYCನ ಮಾಡಿಕೊಂಡು ಲೋನ್ನ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ಮೆಂಟನ್ನು ತಗೋಬೋದು. ಸೊ ಬ್ಯಾಂಕ್ ಅಕೌಂಟ್ ನಿಮ್ಮದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದ್ದರೆ ಈಸಿಯಾಗಿ ಬರುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಅಂತ ಇದೆ ಅಲ್ಲ. ಸೊ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋನ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೌ ಮಚ್ ಡು ಯು ನೀಡ್ ಅಂತ ಕೇಳ್ತಾ ಇದೆ. ಅಂದರೆ ಎಷ್ಟು ಲೋನ್ ಅಮೌಂಟ್ ನಿಮಗೆ ಬೇಕಾಗಿದೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಲೋನ್ ಅಮೌಂಟನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ 5,000ರಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ನಾವು ಲೋನ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟೆನ್ಯೂರ್ ಕೇಳ್ತಾ ಇದ್ದಾರೆ. ಅಂದರೆ 6 ತಿಂಗಳವರೆಗೂ ಬೇಕಾ ಅಥವಾ 12 ತಿಂಗಳು ಅಂದರೆ 1 ವರ್ಷವರೆಗೆ ಬೇಕಂತ ಕೇಳ್ತಾ ಇದೆ. ಸೊ ಇದು ರೆಕಮೆಂಡ್ ಮಾಡ್ತಾ ಇರೋದು 1 ವರ್ಷ. ನಿಮಗೆ 6 ತಿಂಗಳೇ ಬೇಕು ಅಂತಂದರೆ ಜಸ್ಟ್ 6 ತಿಂಗಳವರೆಗೂ ಕೂಡ ನೀವು ಇಲ್ಲಿ ತೊಗೋಬೋದು. ಸೊ ಇಲ್ಲಿ ಮಂತ್ಲಿ EMI ನೋಡ್ತಾ ಇರ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಗೈಸ್. ನೀವು ಮಂತ್ಲಿ ಪೇಮೆಂಟನ್ನು ಎಷ್ಟು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ. 38,903 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. 2 ಲಕ್ಷ ರೂಪಾಯಿ ನಾನು ಏನಾದರೂ ತೊಗೊತೀನಿ ಅಂತಂದರೆ 6 ತಿಂಗಳ ಸಲುವಾಗಿ ಇದನ್ನು ನಾನು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಅದನ್ನು ನಾನು ಒಂದು ಕ್ಯಾಲ್ಕುಲೇಟನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ ಗೈಸ್, ಇವಾಗ ನಾನು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ 38,903 ರೂಪಾಯಿ ಇಂಟು 6 ತಿಂಗಳು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಂದ್ಬಿಟ್ಟು 2,33,418 ರೂಪಾಯಿ ಆಗುತ್ತೆ. ಅಂದರೆ ಇಲ್ಲಿ ಎಕ್ಸ್ಟ್ರಾ ಆಗ್ತಾ ಇರೋದು ನಮಗೆ 6 ತಿಂಗಳಿಗೆ 33,418 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಸೊ ಅದೇ 12 ತಿಂಗಳಿಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಅಂತಂದರೆ, ಸೊ ಇಲ್ಲಿ ಮಂತ್ಲಿ EMI ಬಂದ್ಬಿಟ್ಟು 20,814 ರೂಪಾಯಿ ಆಗುತ್ತೆ. ಸೊ ಅಂದರೆ ಇಲ್ಲಿ ನಾನು ಬಂದ್ಬಿಟ್ಟು ಇದನ್ನು ಚೇಂಜ್ ಮಾಡ್ಕೊತೀನಿ ಗೈಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು 20,814 ರೂಪಾಯಿ ಅಂದರೆ ಇಂಟು 12 ತಿಂಗಳು. ಸೊ ಇಲ್ಲಿ ನೋಡ್ತಾ ಇರ್ಬೋದು 2,49,768 ರೂಪಾಯಿ ನಮಗೆ ಇಲ್ಲಿ ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಸೊ ಇದು ಇಂಟ್ರೆಸ್ಟ್ ಗೈಸ್. ಸೊ ಈ ರೀತಿಯಾಗಿ ನೀವು ನೋಡ್ಕೊಂಬಿಟ್ಟು ನೀವು ಅಪ್ಲೈನ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ನಿಮಗೆ ಇದು ನೋಡ್ಕೊಳ್ಳಿ. ನಿಮಗೆ ಇದು ಎಕ್ಸ್ಪೆನ್ಸಿವ್ ಆಗುತ್ತಾ ಅಥವಾ ಓಕೆ ನಿಮ್ಮದು ಕಡಿಮೆ ಇರುತ್ತಾ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ಲೋನ್ ಪರ್ಪಸ್ ಕೇಳುತ್ತೆ. ಅಂದರೆ ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ, ಲೈಕ್ ಮೆಡಿಕಲ್ ಪರ್ಪಸ್ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಹೋಮ್ ರಿಪೇರ್ ಆಗಿರ್ಬೋದು, ಅಥವಾ ಸ್ಯಾಲ್ರಿ ಏನಾದರೂ ನಿಮ್ಮದು ಡಿಲೇ ಆಗಿದ್ದರೆ, ಅಥವಾ ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಅಥವಾ ಇಲ್ಲಿ ಪರ್ಸ್ನಲ್ ಎಮರ್ಜೆನ್ಸಿ ಆಗಿರ್ಬೋದು. ಸೊ ವೆಡ್ಡಿಂಗ್ ಆರ್ ಈವೆಂಟು, ಫುಡ್, ಗ್ರೋಸರಿ, ಎಲೆಕ್ಟ್ರಾನಿಕ್ಸು, ರೆಂಟು ಮತ್ತು ಟ್ರಾವೆಲ್ ಏನಿದೆ ನೋಡಿ ಅದನ್ನು ಜಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ
ಬಿಸ್ನೆಸ್ ಪರ್ಪಸ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳ್ತಾ ಇದೆ. ಅಂದರೆ ನೀವು ಮ್ಯಾರಿಡ್ ಇದ್ದೀರಾ ಅಥವಾ ಸಿಂಗಲ್ ಇದ್ದೀರಾ ಅಂತ ಹೇಳ್ಬಿಟ್ಟು, ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೆವೆಲ್ ಆಫ್ ಎಜುಕೇಷನ್ ಕೇಳ್ತಾ ಇದೆ. ಅಂದರೆ ನೀವು ಎಷ್ಟುವರೆಗೂ ಓದಿದ್ದೀರಾ. ಸೊ ಬಿಲೋ 10th ಇದೆಯಾ, ಸೆಕೆಂಡ್ರಿ ಸ್ಕೂಲ್ ಅಂದರೆ 10th ಇದೆಯಾ, 12th ಇದೆಯಾ, ಬ್ಯಾಚುಲರ್ಸ್ ಇದೆಯಾ, ಮಾಸ್ಟರ್ಸ್ ಇದೆಯಾ, ಡಾಕ್ಟರೇಟ್ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಾಟ್ಸ್ ಯುವರ್ ಹೌಸಿಂಗ್ ಟೈಪ್ ಅಂತ ಕೇಳ್ತಾ ಅಂದರೆ ನೀವು ಸ್ವಂತ ಮನೇಲಿದ್ದೀರಾ, ಸೆಲ್ಫ್ ಓನ್ಡ್ ಮನೇಲಿದ್ದೀರಾ, ಅಥವಾ ರೆಂಟೆಡ್ ಬಾಡಿಗೆ ಮನೇಲಿದ್ದೀರಾ, ಅಥವಾ ಪೇರೆಂಟ್ಸ್ ಜೊತೆಗಿದ್ದೀರಾ, ಅಥವಾ ರಿಲೇಟಿವ್ಸ್ ಜೊತೆಗಿದ್ದೀರಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೂ ಯು ಹ್ಯಾವ್ ಅ ಜಾಬ್ ಅಂತ ಕೇಳ್ತಾ ಅಂದರೆ ನಿಮಗೆ ಯಾವುದಾದ್ರೂ ಜಾಬ್ ನೀವು ಮಾಡ್ತಾ ಇದ್ದೀರಾ. ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್, ಹೌಸ್ ವೈಫ್ ಇದ್ದರೆ ಹೌಸ್ ವೈಫ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ನಲ್ವಾ ಸ್ಟೂಡೆಂಟ್ ಮತ್ತು ಹೌಸ್ ವೈಫ್ಗೂ ಕೂಡ ಲೋನ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಸ್ ಗೈಸ್, ಇಬ್ರಿಗೂ ಕೊಡುತ್ತೆ. ಸೊ ಇಲ್ಲಿ ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವಾಟ್ಸ್ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ಸೊ ನೀವು ರೆಗ್ಯುಲರ್ ಎಂಪ್ಲಾಯ್ ಇದ್ದರೆ ರೆಗ್ಯುಲರ್ ಎಂಪ್ಲಾಯ್, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ನಂತರ ಫ್ರೀಲಾನ್ಸರ್, ಜಸ್ಟ್ ನೀವೇನಾದರೂ ಮಾಡ್ತಾ ಇದ್ರೆ ಫ್ರೀಲಾನ್ಸ್ ವರ್ಕ್, ಮನೆಯಲ್ಲೇ ಮಾಡ್ತಾ ಇದ್ರೆ ವರ್ಕ್ನ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೆಗ್ಯುಲರ್ ಎಂಪ್ಲಾಯ್ ಇದ್ದರೆ ರೆಗ್ಯುಲರ್ ಎಂಪ್ಲಾಯ್, ತುಂಬ ಜನ ರೆಗ್ಯುಲರ್ ಎಂಪ್ಲಾಯ್ ಇರ್ತಾರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಹೌ ಲಾಂಗ್ ಹ್ಯಾವ್ ಬೀನ್ ವರ್ಕಿಂಗ್ ಅಂತ ಕೇಳ್ತಾ ಇದೆ. ಅಂದರೆ ಎಷ್ಟು ವರ್ಷದಿಂದ ನೀವು ಆ ಒಂದು ಕಂಪನಿ ಅಥವಾ ಸಂಸ್ಥೆನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅಥವಾ 1 ವರ್ಷದಿಂದ 2 ವರ್ಷನ, 3 ವರ್ಷದಿಂದ 5 ವರ್ಷನ, 6ರಿಂದ 10 ಮತ್ತು 10ರವರೆಗೂ ಇದೆ. ಸೊ ನೀವು ಯಾವುದಿದೆ ನೋಡಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಕಂಪನಿ ಅಥವಾ ಶಾಪ್ ನೇಮ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಓಕೆ, ಆಗ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇನ್ ವಾಟ್ ಫೀಲ್ಡ್ ಆರ್ ಇಂಡಸ್ಟ್ರಿ ಡೂ ಯು ವರ್ಕ್ ಇನ್ ಅಂತ ಕೇಳ್ತಾ ಇದೆ. ಅಂದರೆ ನೀವು ಯಾವ ಒಂದು ಇಂಡಸ್ಟ್ರಿ ಅಥವಾ ಇಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಸೊ ನೀವು ಫುಡ್ ಇಂಡಸ್ಟ್ರಿ ಇದ್ದರೆ ಫುಡ್ ಇಂಡಸ್ಟ್ರಿ ಅಂದರೆ ಫುಡ್ ಸರ್ವಿಸು, ಮ್ಯಾನುಫ್ಯಾಕ್ಚರಿಂಗು ಮತ್ತು ಆಟೋ ರಿಕ್ಷಾ ಅಥವಾ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕಿಂಗ್ ಆರ್ ಫೈನಾನ್ಸ್, ಫಾರ್ಮ್, IT, ಕನ್ಸ್ಟ್ರಕ್ಷನ್, ಎಜುಕೇಷನ್ ಯಾವುದಿದೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಾಟ್ಸ್ ಯುವರ್ ಜಾಬ್ ಅಂತ ಕೇಳ್ತಾ ಇದೆ. ಅಂದರೆ ಯಾವ ಒಂದು ಜಾಬ್ನ ನೀವು ಮಾಡ್ತಾ ಇದ್ದೀರಾ ಆ ಒಂದು ಇಂಡಸ್ಟ್ರಿ ರಿಲೇಟೆಡೇ ಕೇಳುತ್ತೆ. ಸೊ ಇಲ್ಲಿ ಬ್ಯಾಂಕರ್ ಇದ್ದರೆ ಬ್ಯಾಂಕರ್, ಕಲೆಕ್ಷನ್ ಏಜೆಂಟ್ ಇದ್ದರೆ ಕಲೆಕ್ಷನ್ ಏಜೆಂಟ್, ಯಾವುದಿದೆ ನೋಡಿ ನನ್ನ ಒಂದು ಕೇಸಲ್ಲಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಆವ್ರೇಜ್ ಮಂತ್ಲಿ ಇನ್ಕಮನ್ನು ಕೇಳ್ತಾ ಇದೆ. ಅಂದರೆ ನಿಮ್ಮದು ನಿಮ್ಮದು ಆವ್ರೇಜ್ ಇನ್ಕಮ್ ಎಷ್ಟಿದೆ, ಮಂತ್ಲಿ ಎಷ್ಟು ನಿಮಗೆ ಅಮೌಂಟ್ ಬರುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟಿದೆ ಕರೆಕ್ಟಾಗಿ ಹಾಕ್ಕೊಳ್ಳಿ, ಸುಮ್ಮನೆ ಬ್ಲಫ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅಲ್ಲಿ ಸ್ಟೇಟ್ಮೆಂಟ್ ಕೇಳ್ತಾರೆ, ಆವಾಗ ನೀವು ಅಲ್ಲಿ ಕರೆಕ್ಟಾಗಿರಬೇಕು. ಇಲ್ಲ ಅಂತಾರೆ ಮತ್ತೆ ನಿಮ್ಮದು ಲೋನ್ ಅಪ್ಲಿಕೇಶನ್ ಅನ್ನೋದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೀವು ಅಮೌಂಟನ್ನು ನೀವು ಡಿಸ್ಕ್ಲೋಸ್ ಮಾಡಿಕೊಡಿ. ಯಾವ ಒಂದು ಡೇಟ್ಗೆ ನಿಮ್ಮ ಮಂತ್ಲಿ ಇನ್ಕಮ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಆ ಒಂದು ಡೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಡಿ. ಓಕೆ, ನಂತರ ಇಲ್ಲಿ ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಯಾವ ರೀತಿಯಾಗಿ ಬರುತ್ತೆ ಅಂದರೆ ಬ್ಯಾಂಕಲ್ಲಿ ಬರುತ್ತಾ, ಬ್ಯಾಂಕ್ ಚೆಕ್ಕಲ್ಲಿ ಬರುತ್ತಾ, ಕ್ಯಾಶಲ್ಲಿ ಬರುತ್ತಾ. ಸೊ ಹಲವಾರು ಜನದ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಅಂದರೆ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲಿ ನೀವು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಲೋನ್ ಬಿಫೋರ್ ಅಂತ ಕೇಳ್ತಾ ಇದೆ. ಅಂದರೆ ನಿಮಗೆ ಲೋನ್ ಎಕ್ಸ್ಪೀರಿಯನ್ಸ್ ಮೊದಲಿಂದನೂ ಇದೆನಾ ಅಂತ ಕೇಳ್ತಾ ಇದೆ. ಸೊ ಇದ್ದರೆ ಎಸ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವ್ಯಾಲ್ಯುವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವ್ಯಾಲ್ಯುವೇಟ್ ಮೈ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಇಲ್ಲಿ ಲೋನ್ ಅಮೌಂಟ್ ಅನ್ನೋದು ತೋರಿಸುತ್ತೆ. ಅಂದರೆ ಎಷ್ಟು ಲೋನ್ಗೆ ನೀವು ಇಲ್ಲಿ ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಅದಾದ ನಂತರ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಓಕೆ, ಈಸಿ ಪ್ರಾಸೆಸ್ ಇರುತ್ತೆ. ನಾನು ಆಲ್ರೆಡಿ ಡೀಟೇಲ್ ಆಗಿ ನಾನು ವೀಡಿಯೋನ ಮಾಡಿದ್ದೀನಿ ಟ್ರೂ ಬ್ಯಾಲೆನ್ಸಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡಬೇಕು ಅಂತಂದು. ಆ ಒಂದು ವೀಡಿಯೋನ ನಾನು ಐ ಬಟನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವೀಡಿಯೋನ ನೋಡಿ ನೀವು ಅಪ್ಲೈ ಮಾಡ್ಕೋಬೋದು. ಸರಿನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗ್ತಾ ಇದೆ. ಸದ್ಯಕ್ಕೆ 2 ಲಕ್ಷ ಕೊಡ್ತಾ ಇದ್ದಾರೆ. ನಂತರ ನೀವು ಇಲ್ಲಿ ಎಲಿಜಿಬಲ್ ಆದರೆ 5 ಲಕ್ಷ ರೂಪಾಯಿವರೆಗೂ ಕೂಡ ಕೊಡ್ತಾರೆ, ನೋ ಪ್ರಾಬ್ಲಮ್. ನಂತರ ಇಲ್ಲಿ ನೋಡಿ ಕ್ವಿಕ್ಕಾಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಬ್ಯಾಂಕ್ ಅಕೌಂಟ್ಗೆ. 6 ತಿಂಗಳಿಂದ 48 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಆಯಿತಾ? ಸೊ 24/7 ಆ್ಯಕ್ಸಸ್ ನೀವು ತೊಗೋಬೋದು. ಡಿಜಿಟಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ UPI ಪೇಮೆಂಟ್ಸ್ ಕೂಡ ಆಪ್ಷನ್ ಇರುತ್ತೆ. ನಂತರ ಇಲ್ಲಿ ನೀವು ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಕೋಬೋದು. ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು, ರೀಚಾರ್ಜಸ್ ಆಗಿರ್ಬೋದು, ಎಲ್ಲನೂ ಕೂಡ ಇಲ್ಲಿ ಆಪ್ಷನ್ ಇದೆ ಗೈಸ್. ಓಕೆ, ಸೊ ಬೆಸ್ಟ್ ಇದೆ ಅಪ್ಲಿಕೇಶನು, ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಹೋಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿಕೊಂಡು ಲೋನ್ನ ತೊಗೋಬೋದು. ಬೆಸ್ಟ್ ಅಪ್ಲಿಕೇಶನ್, ಅನ್ನೋ ಒಂದು ಫೇವ್ರೇಟ್ ಅಪ್ಲಿಕೇಶನ್. ಏಕೆಂದರೆ ಎಲ್ರಿಗೂ ಕೂಡ ಸಾಲ ಕೊಡುತ್ತೆ ಟ್ರೂ ಬ್ಯಾಲೆನ್ಸ್. ಸೊ ಎಲ್ಲರೂ ಹೋಗಿ ಅಪ್ಲೈ ಮಾಡಿಕೊಂಡು ಲೋನ್ ತೊಗೋಬೋದು. ರೈಟ್? ಗೊತ್ತಾಗಿಲ್ಲ ಅಂತಂದರೆ ಡೀಟೇಲ್ ವೀಡಿಯೋನ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಲಿಂಕ್ ಕೆಳಗಡೆ. ಆ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಆ್ಯಂಡ್ ಅಪ್ಲೈ ಮಾಡಿಕೊಡಿ. 101% ಲೋನ್ ಸಿಗುತ್ತೆ ಗೈಸ್. ಆಯಿತಾ? ಸೊ ಗೈಸ್ ಇದಾಗಿರುತ್ತೆ ಆಯ್ತು ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಸೊ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.